ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದಿದು ಫಸ್ಟ್ ವ್ಲಾಗ್ ಆಯಿತಾ. ಈ ವ್ಲಾಗಲ್ಲಿ ಎತ್ತಪ್ಪ ಹೇಳ್ತಿದ್ದೀನಿ ಅಂದರೆ, ನಾನು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋದಂದರೆ ತುಂಬ ಅಂದರೆ ನನಗೆ ತುಂಬ ಇಷ್ಟ. ಅದು ಊರ ಒಂಥರೇನೋ ನಂಗೆ ತುಂಬ ಇಷ್ಟ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಮನೇಲಿ ಪಲಾವ್ ಇತ್ತು ಅಂತ ನಾನು ಪಲಾವ್ ತಿಂದ್ಕೊಂಡು ಹೊರಟೆ. ಬ್ಯಾಗೆಲ್ಲ ಹಾಕೊಂಡು ಹೆಲ್ತ್ ಅಂಗಡಿ ಸಂತೆಗೆ ಹೋದೆ. ಇಲ್ಲಿ ನೋಡಿದರೆ ಸೋಮವಾರ ಆಗಿ ಕೂಡ ಜನ ತುಂಬ ಕಮ್ಮಿ ಇದ್ದರು. ಇಲ್ಲದ್ರೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ರಶ್. ನನಗೆ ಡೌಟ್, ಇದು ಬಿಸಿಲು ಅಲ್ಲ, ಹಾಗೆ ಹೊರಗೆ ಬರಲಿಕ್ಕೆ ಆಗಲ್ಲ, ಅಷ್ಟು ಸೆಕೆ ಕೂಡ ಅಲ್ವಾ. ಹಾಗೆ ನನಗೂ ತುಂಬ ಸುಸ್ತಾಯಿತು. ಹಾಗೆ ಒಂದು ಕಪ್ಪು ಜ್ಯೂಸ್ ತಗೊಂಡೆ. ಆಮೇಲೆ ಇವಾಗ ಕುಡಿತಾ ಇದ್ದೀನಿ ಜ್ಯೂಸ್. ನಾನು ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀನಿ, ಯಾವಾಗ ಬಸ್ ಬರುತ್ತೆ ಅಂತ. ಅಷ್ಟು ಸೆಕೆ ನಿಲ್ಲಿಕ್ಕೆ ಆಗ್ತಿಲ್ಲ ಇಲ್ಲಿ. ಆಮೇಲೆ ಬಸ್ ಬಂತು, ನಾನು ಇಲ್ಲಿಂದ ಒಮ್ಮೆ ಹೊರಡ್ತೀನಿ ಅಂತ ಹೊರಟೆ. ಆಮೇಲೆ ಬಸ್ಸಲ್ಲಿ ಕೂತ್ಕೊಂಡೆ. ಆಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಂಗೆ ಒಂಥರ ಇಲ್ಲಿ ಬೋರ್ ಆಗ್ತಿದೆ. ಒಬ್ಬಳೇ ಹೋಗ್ಬೇಕಲ್ಲ, ನನಗೆ ಯಾರಾದರೂ ಮಾತಾಡ್ಲಿಕ್ಕೆ ಇರಬೇಕು, ಆಗ ಖುಷಿ ಆಗ್ತದೆ ಒಬ್ಬಳೇ ಹೋಗ್ಬೇಕಲ್ಲ ಅಂತ. ಆಮೇಲೆ ಇದು ಹುಟ್ಟೂರು ಚರ್ಚ್, ಆಮೇಲೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿಗಳನ್ನು ಸಂರಕ್ಷಿಸಿ. ಓಕೆ, ಹಾಗೆ ನಾನು ಇವಾಗ ಹೋಗ್ತಿದ್ದೀನಿ ಅಂತ ಬಿಸಿಲುವಲ್ಲ. ಆಮೇಲೆ ನಾನಿವಾಗ ನಾರಾಯಣಪೇಟೆಯಲ್ಲಿದ್ದೀನಿ. ಅಲ್ಲಿ ಈಗ ಚರ್ಚ್ ರೋಡಿಗೆ ಇರ್ತಿದ್ದೀನಿ, ನಾರಾವಿ. ಈಗ ಇಲ್ಲಿಂದ ಹೋಗ್ತಿದ್ದೀನಿ ಗೈಸ್ ನಡ್ಕೊಂಡು. ಇಲ್ಲಿ ನೋಡಿ ಗದ್ದೆ ಕಾಣಿಸ್ತಿದ್ಯಾ. ಆಮೇಲೆ ನಾನು ಈ ಬಿಸಿಲಿಗೆ ಎಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಎಲ್ಲಿಗೂ ಅಲ್ಲ, ನಾನು ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ತಿಂಗಳಾಯಿತು ಹೋಗೋದಾಗಿ, ಹೋಗುವಂತ ಅನಿಸ್ತಿತ್ತು, ಹಾಗೆ ಹೋಗ್ತಾ ಇದ್ದೀನಿ. ಶೆಕೆ ಆಗ್ತಿದೆ. ಇದು ಬ್ಯಾಗ್ ಹೊತ್ಕೊಂಡು ಎಲ್ಲ ಮಳೆ ಬರ್ತಿದೆ ಅನಿಸುತ್ತೆ. ಎಲ್ಲ ಮೋಡ ಆಗಿದೆ ಫುಲ್ಲು. ಮಳೆ ಬರಲಿ, ಅಷ್ಟು ಶೆಕೆ ಆಗ್ತಿದೆ ಇಲ್ಲಿ. ಹಾಗೆ ಹೋಗ್ತಿರುವಾಗ ದಾರಿಯಲ್ಲಿ 2 ನಾಯಿ ಸಿಕ್ತು. ಯಾರಪ್ಪ ಇವಳು ಹೊಸಬ್ಳು ಬಂದದ್ದು ನಮ್ಮ ಮನೆಗೆ ಅಂತ. ಆಮೇಲೆ ಇಲ್ಲಿ ಹೋಗುವಾಗಲೇ ಸಂಜೆ ಆಗಿತ್ತಲ್ಲ. ಆಮೇಲೆ ನಮ್ಮ ದೊಡ್ಡಮ್ಮ ಚಕ್ಕುಲಿ ಮತ್ತೊಂದು ಬ್ಲ್ಯಾಕ್ ಟೀ ಮಾಡಿಕೊಟ್ರು. ಆಮೇಲೆ ಗೇರು ಬೀಜ ಹಣ್ಣಿತ್ತು, ಅದು ಕೂಡ ತಿಂತಿದ್ದೀನಿ. ಆಮೇಲೆ ಇಲ್ಲಿ ಫುಲ್ ಮೋಡ ಆಗಿದೆ, ಸಿಡಿಲು ಕೂಡ ಬರ್ತುಂಟು. ಈಗ ಮಳೆ ಬರೋ ಆಗಿದೆ. ಮತ್ತೆಂತಂದರೆ ಮಳೆ ಕೂಡ ಜೋರು ಬಂದೋಯ್ತು ನೋಡಿ, ಫುಲ್ ಮಳೆ ಬಂದೋಯ್ತು. ಆಮೇಲೆ ಅಣ್ಣ ಕೆಲಸದಿಂದ ಬಂದು, ಬಾ ಮರೈತಿ ಫಾಸ್ಟ್ ಫುಡ್ ತಿಂದು ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಆಮೇಲೆ ಹೋದೆ. ನಾನೊಂದು ನೂಡಲ್ಸ್ ಮತ್ತೊಂದು ಕಬಾಬ್ ಮತ್ತು ಇದೇನೋ ಸ್ಪ್ರೈಟ್ ತೊಗೊಂಡೆ. ಹಾಗೆ ಮತ್ತು ನಮ್ಮ ಅಣ್ಣನೊಂದು ಆಮ್ಲೆಟ್ ತೊಗೊಂಡ್ರು. ಅದರಲ್ಲೂ ಅರ್ಧ ಶೇರ್ ಮಾಡಿ ತಿನ್ನು ಅಂತಿದ್ದಾರೆ. ನನಗೂ ಅರ್ಧ ಬೇಡ ಅಂದರೂ ಕೇಳಲ್ಲ, ತಿನ್ನು ಅಂದ್ರೆ. ಆಮೇಲೆ ಎಂತ ಬೇಜಾರು ಮಾಡೋದು ಅಂತ ನಾನು ತಿಂತಿದ್ದೀನಿ. ಆಮೇಲೆ ಲೇಟ್ ಆಯ್ತಲ್ಲ, ಹಾಗೆ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಈ ನೈಟ್ ಹೊತ್ತು ಬೈಕಲ್ಲಿ ಹೊರಗೆ ಹೋಗೋದು ಅಂದರೆ ತುಂಬ ಇಷ್ಟ. ಆ ವಿಷಯ ನನಗೂ ಗೊತ್ತು. ಹಾಗೆ ನನಗೆ ನೈಟ್ ಹೊತ್ತು ಹೊರಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಮಾತಾಡ್ತಾ ಹೋಗ್ತಿದ್ದೀವಿ ಗೈಸ್. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇದು ಮಾರ್ನಿಂಗ್ ಕಂಟಿನ್ಯೂ ವೀಡಿಯೋಸು. ಚಹಾ ತಿಂಡಿ ಎಲ್ಲ ಆಯಿತಾ ನಿಮ್ಮದು? ನಂದು ಇನ್ನಾಗಬೇಕಷ್ಟೆ. ಇದು ನಮ್ಮ ದೊಡ್ಡಮ್ಮ ಇಲ್ವಾ, ಅವರ ಅತ್ತೆ ಮನೆ, ಹಳೆ ಕಾಲದು. ಇದು ಮೊನ್ನೆ ಅಷ್ಟು ಪೇಂಟ್ ಮಾಡಿಸಿದ್ದು. ಅವರ ಅತ್ತೆ ತೀರಿದ್ದಾರೆ, ಅವರಿಗೆ 100 ವರ್ಷನೋ ಆಯಿತು. ಹಾಗೆ 2 ಮಂತ್ಸ್ ಆಗಿದಷ್ಟೇ. ಇಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ. ಇದಕ್ಕೂ ತುಂಬ ವರ್ಷ ಆಯಿತು ನೋಡಿ. ಇದು ಫುಲ್ ಕಲ್ಲಿಂದೆಲ್ಲ ಕಟ್ಟಿದ್ದಾರೆ. ಇವರಿಗೆಲ್ಲ ಅಲ್ಲಿಂದ ನೀರು, ಇಲ್ಲಿಂದನೇ ನೀರು ತೊಗೊಂಡು ಹೋಗೋದು ದೊಡ್ಡಮ್ಮನಿಗೆಲ್ಲ. ಹಾಗೆ ತುಂಬ ತಂಪುಂಟು. ಇದು ನಮ್ಮ ದೊಡ್ಡಮ್ಮನ ಅತ್ತೆ ಮನೆ, ಫುಲ್ ಪರಿಸರ ನೋಡಿ. ಹಾಗೆ ನಾನು ಸುಮ್ಮನೆ ಆಚೆ ಈಚೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮೆಟ್ಟಿಲು ಕಾಣಿಸ್ತಿದೆಯಾ, ಇದು ಕೂಡ ಅಷ್ಟೇ ಮಣ್ಣು ಮತ್ತು ಕಲ್ಲಿಂದ ಮಾಡಿ. ಇದು ತುಂಬ ಮುಂಚೆ ಕಾಲದ ಇದೆಯಲ್ಲ. ಇಲ್ಲಿ ಒಂದು ಕಲ್ಲು ಹೋಗಿದೆ ಅಷ್ಟೇ. ಇದು ಮೇಲಿಂದ ಮನೆ ದೊಡ್ಡಮ್ಮ ಬರ್ತೀವಿ, ಕಾಣಿಸ್ತಿದೆಯಾ. ಹಾಗೆ ನಾನು ಮನೆಗೆ ವಾಪಸ್ ಹೋಗ್ತೀನಿ. ಇಲ್ಲೊಂದು ನಾಯಿ ಹೋಯ್ತು ನೋಡಿ. ಇದು ಏನಂತ ಕಮೆಂಟ್ ಮಾಡಿ ಆಯಿತಾ ಗೈಸ್. ಹಾಗೆ ಬೆಳಿ ಕಣ್ಣಚ್ಚ ಮತ್ತೊಂದು ಪುಂಡಿ ಇತ್ತು ಹಾಗೆ. ಮತ್ತು ಇಲ್ಲಿ ಒಂದು ನೋಡಿ ಪಿಂಕ್ ದಾಸವಾಳ, ಇದು ರೆಡ್ ಕಲರ್, ಇದೊಂದು ದಾಸವಾಳ. ಇದೊಂದು ನೋಡಿ, ಇದೊಂದು ಪಿಂಕ್ ಕಲರ್, ಇದು ನೋಡಿ. ಹಾಗೆ ಅನ್ನ ಮಾವಿನಕಾಯಿ ತಂದಿದ್ದರು, ಅದರೊಂದು ತಗೊಂಡೆ. ಇಷ್ಟು ಸಿಕ್ಕಿತ್ತು. ಹಾಗೇನೋ ಮಾಡ್ತಿದ್ದಾರೆ ಮಾವಿನಕಾಯಿಂದ ಅನ್ನ. ಹಾಗೆ ಇಲ್ಲಿ ಮಾವಿನಕಾಯಿ ಎತ್ತಾ ಇದ್ದಾರೆ. ಮತ್ತು ಇದೆಂತ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ, ಇದೇನಂತ ಹೇಳಿ ನನಗೆ. ಇಲ್ಲಿ ನೋಡಿ ಎಷ್ಟು ಮಂಗ ತಿಂದಾಕಿದೆ ಅಂತ. ಇಲ್ಲಿ ನೋಡಿ ನಾಯಿಗೆ ಮಾವು ಬೇಕಂತ ಕೇಳ್ತಿದ್ದೀನಿ. ನಾಯಿ ಬೇಡ ಅಂತ ಹೇಳ್ತಿದ್ದೆ, ನಾನು ಒಬ್ಬಳೆ ತಿಂತೀನಿ, ಹೋಗ್ಲಿ ಅದು ಆಚೆ. ಹಾಗೆ ಇದೊಂದು ನಾಯಿ ಆಗದಿಂದ ಬೊಗಳ್ತುಂಟು, ಎಂತ ಹುಚ್ಚು ಸುರಾಗಿದೆ ಅಂತ. ಆಮೇಲೆ ಇದೆಂತ ನೋಡಿ ಮರ ಹಲಸಿನಲ್ಲಿ. ಆಮೇಲೆ ಇದೊಂದು ಹೂ ನೋಡಿ, ವೈಟ್ ಮತ್ತು ಪಿಂಕ್ ಕಲರ್, ಎರಡು ಕಲರ್ ಇದೆ ಅಂತೆ. ಆಮೇಲೆ ಇಲ್ಲಿ ಒಂದು ಮನೆ ಉಂಟು, ಅಲ್ಲಿಗೆ ಬಂದಿವಿ. ಇಲ್ಲಿ ನೋಡಿ 2 ಬೇಕು, ಪಾಪ ಎದರ್ತುಂಟು, ಎಂತ ವೀಡಿಯೋ ಮಾಡ್ತಾಳ ಅಂತ.
ಹಾಗೆ ಇಲ್ಲೊಂದು ಹೂವು ನೋಡಿ ಕಾಣಿಸಿದ್ಯಾ. ಆಮೇಲೆ ನಾನು ಚಿಕ್ಕ ಇರುವಾಗ ಹುಟ್ಟಿದ್ದು ಬೆಳೆದಿದ್ದು ನನ್ನ ಮನೆ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ ನೋಡಿ. ಇದೆ ಅರ್ಧ ಗೋಡೆ ನಮ್ಮ ಅಜ್ಜಿ ಕೂಡ ಡೆತ್ ಆಗಿದ್ದಾರೆ ಅಷ್ಟೇ, ಹಾಗೆ ಅರ್ಧ ಗೋಡೆ ಮಾತ್ರ. ಇದೊಂದು ಹಲಸಿನ ಹಣ್ಣಿನ ಮರ ನೋಡಿ ಕಾಣಿಸ್ತಿದೆ ನಿಮಗೆ. ಇದೊಂದು ಹೂ ನೋಡಿ ಮಲ್ಲಿಗೆ ಥರ ಇದೆ, ಇದೊಂದು ಕ್ರೋಟನ್ ಉಳಿದಿದೆ ಅದರಲ್ಲಿ. ಆಮೇಲೆ ಇಲ್ಲೊಬ್ಬರು ಆಂಟಿ ಕಟ್ಟಿಗೆ ತಗೊಂಡು ಹೋಗ್ತಿದ್ದೆ, ಅವರಿಗೆ ಗ್ಯಾಸ್ ಇಲ್ಲ ಹಾಗಾಗಿ. ಆಮೇಲೆ ಇಲ್ಲಿ ಒಂದು ರೋಡಲ್ಲಿ ನಾನು ಮತ್ತು ದೊಡ್ಡಮ್ಮ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಹಂದಿ ಬರ್ತದಂತೆ ಹೇಳ್ತಿದ್ರು ದೊಡ್ಡಮ್ಮ. ಆಮೇಲೆ ಈ ಕಡೆ ಪಾಸ್ ಆಗ್ತದಂತೆ ರೋಡಲ್ಲಿ ನೋಡಿ. ಇಲ್ಲಿ ರಬ್ಬರ್ ತೋಟ ಇಲ್ವಾ, ಆ ಕಡೆ ಹೋಗುತ್ತಂತೆ. ಇಲ್ಲಿ ತುಂಬ ನಾರಾವಿಲೆ ಹಂದಿ ಇದೆ. ಹಾಗೆ ಇಲ್ಲೊಂದು ಹೊಸತು ಮನೆ ಆಗ್ತುಂಟು, ಯಾರ್ದು ಅಂತ ಗೊತ್ತಿಲ್ಲ. ಹಾಗೆ ತುಂಬ ಬಿಸಿಲು ಅಲ್ಲ, ನಾವು ವಾಪಸ್ ಹೋಗ್ತಾ ಇದ್ದೀವಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಎಂತದ್ದು ನೋಡಿ ಗೈಸ್. ಆಮೇಲೆ ಎಲ್ಲೋ ನೈಟ್ ಬೋರ್ವೆಲ್ಗೆ ಸೌಂಡ್ ಕೇಳ್ತಿತ್ತು, ಹಾಗೆ ನಾನು ಮತ್ತೆ ಅಲ್ಲಿಗೆ ಹೋಗಿದ್ದೀನಿ. ಹಾಗೆ ಇಲ್ಲಿ ಬೆಳಿಗ್ಗೆ ದೊಡ್ಡಮ್ಮನ ಮನೆ ತೋಟಕ್ಕೆ ನವಿಲು ಬಂದಿದ್ದು ನೋಡಿ, ಅದು ಬರ್ತಾ ಇರ್ತದಂತೆ. ಎಂಥದ್ದು ತಿನ್ನಲಿಕ್ಕೆಲ್ಲ ಸಿಗ್ತದಲ್ಲ, ಹಾಗೆ ಎಂತ ತಿಂದು ಮತ್ತೆ ಹೋಗ್ತದೆ. ಹಾಗೆ ನಾನು ಮತ್ತೆ ಮನೆಗೆ ವಾಪಸ್ ಊರಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೋಗ್ತಿರುವಾಗ ಇಲ್ಲೊಂದು ಲಾರಿ ಪಲ್ಟಾಗಿದೆ, ಆ ಚಡ್ಡ ಬಿದ್ದಿದೆ ಪಾಪ. ಆಮೇಲೆ ನಾನು ಮನೆಗೆ ಹೋಗುವಾಗ ಅಪ್ಪ ಉಪ್ಪಿನಕಾಯಿ ಮಾಡ್ತಿದ್ರು ನೋಡಿ ಗೈಸ್. ಮತ್ತು ನಾನು ನಾರಾಯಿಂದ ಬರೋಕೆ 3 ಮಾವಿನಕಾಯಿ ತಂದೆ ಗೈಸ್ ಅಷ್ಟೇ.